ಪ್ರಿಯ ವೀಕ್ಷಕರೇ, ಒಂದೇ ಸ್ಥಳದಲ್ಲಿ ಶವ ಸಂಸ್ಕಾರ ಎಲ್ಲಿ ಗೊತ್ತಾ? ಒಂದೇ ಸ್ಥಳದಲ್ಲಿ ಮೃತರ ಶವ ಸಂಸ್ಕಾರ. ಈ ಮಾತನ್ನ ಕೇಳಿದರೆ ಆಶ್ಚರ್ಯ ಅನಿಸಬಹುದು. ಇಲ್ಲಿ ಯಾರೇ ಮರಣ ಹೊಂದಿದ್ರೂ ಒಂದೇ ಕುಡಿಯಲ್ಲಿ ಹೂಳಲಾಗತ್ತೆ. ಇದು ವಿಸ್ಮಯ, ಆದ್ರೂ ಇದು ನಿಜ. ಹೌದು, ಈ ಒಂದು ವಿಚಿತ್ರ ಸಂಪ್ರದಾಯ ಇರೋದು ಕೋಟೆನಾಡು, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕಾಡು ಸಿದ್ದಾಪುರ ಗ್ರಾಮ. ಕಾಡುಸಿದ್ದಾಪುರ ಗ್ರಾಮ, ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಅಲ್ಲಿ ದೇವಸ್ಥಾನದಲ್ಲಿ ಐತಿಹಾಸಿಕ ನಡೆಯೋದಂದ್ರೆ ಅಲ್ಲಿ ಸುಮಾರು ಈಗೊಂದು 450-500 ವರ್ಷದ ಹಿಂದ್ಗಡೆಯಿಂದನೇ ಅದು ನಡ್ಕೊಂಡು ಬಂದಿರೋದು. ಗುಡಿ ಹತ್ರ ಅದು ಸಮಾಜದಲ್ಲಿ ಅದು ನಮ್ಮ ಅಣ್ಣತಮ್ಮಗಳು ಮಾತ್ರ, ಸಂಬಂಧಪಟ್ಟವ್ರು ಮಾತ್ರ, ನಮ್ಮ ಅಣ್ಣತಮ್ಮಗಳು ಮಾತ್ರ ಅಲ್ಲಿ ಹೋಗ್ತಾರೆ. ಅದ್ರಾಗೆ ಬೇರೆ ಬೀಗರವ್ರನ್ನವ್ರನ್ನವರು ಉಳಲ್ಲ ಅಲ್ಲಿ. ಆಮೇಲೆ ಅದು ಒಂದು ಥರ ನಮಗೆ ವಿಸ್ಮಯ, ವಿಚಿತ್ರ ಕಾರ್ಯ ಇದ್ದಂಗೆ ಅದು. ಸುಮಾರು ಏನಿಲ್ಲ ಅಂದರೂ ಕೂಡ ಈಗ ನಾನು ಹುಟ್ಟಿದ್ದು ಇಲ್ಲಿಗೆ, ನಾನು ನೋಡಿ ಆ ಶವ ನೋಡಿರ್ತಕ್ಕಂಥ ನೋಡಿರೋದು ನಾನು 140-150 ಶವ ಓದಿರೋದು ನನಗೆ ಮಾತ್ರ ಜ್ಞಾಪ ಇದೆ. ಬೆಂಗಳೂರು ಬಳ್ಳಾರಿ ಹೆದ್ದಾರಿಯಿಂದ ಅಶೋಕನ ಶಿಲಾಸನ ಸಂಪರ್ಕಿಸುವ ರಸ್ತೆಯಲ್ಲಿರುವ ಕುಗ್ರಾಮ. ಈ ಕುಗ್ರಾಮದಲ್ಲಿ ಯಾರೇ ಮೃತಪಟ್ಟರೂ ಇದೇ ಸ್ಥಳದಲ್ಲಿ ಹೂಳಲಾಗುತ್ತಿದೆ. ಹೂಳುವ ಸ್ಥಳ 10 ಅಡಿ ಉದ್ದ, 6 ಅಡಿ ಅಗಲವಿದೆ. ಈ ಸಂಪ್ರದಾಯವು 100 ವರ್ಷಗಳಿಂದ ಈಗಲೂ ಪಾಲಿಸಲಾಗುತ್ತಿದೆ ಎಂದು ಹೇಳ್ತಾರೆ ಇಲ್ಲಿನ ಗ್ರಾಮಸ್ಥರು. ಅವಾಗ ಸ್ವಾಮಿ ಆಲೋಚನೆ ಮಾಡಿ ಇನ್ನೇನು ನನ್ನ ಬಿಟ್ಟು ಓದಂಗಾಗಲಿಲ್ಲ. 3 ಸಾರಿ ನಾನು ಪ್ರಯತ್ನ ಪಟ್ಟೆ. ಇನ್ನು ಓದಂಗಾಗಲ್ಲ ಅಂತಂದೇಳಿ, ಸರಿ ಕೂತ್ಕೊಂಡ್ಬಿಡು, ಇಲ್ಲೇ ಮಾಡಿಬಿಡಂತ, ಇಲ್ಲಿ ಮಾಡಿಬಿಡ್ರಪ್ಪ, ಇಲ್ಲೇ ಅಂತಂದು ಇದು ಮಾಡ್ತೀನಿ. ಅಲ್ಲಿ ಕಾಡುಸಿದ್ದೇಶ್ವರ ಸ್ವಾಮಿನ ಅಲ್ಲಿ ಸಮಾಧಿ ಮಾಡಿದ ಮೇಲೆ ಅಲ್ಲಿಂದ ಅವರು ವಂಶ ಪರಂಪರೆಯಿಂದ ಎಷ್ಟು ಜನ ಇದ್ದೀವಿ, ಇವಾಗ ಒಂದು 38-40 ಮಂದಿಯವರು ನಾವೇ ಇದ್ದೀವಿ. ಈಗ ಒಂದು 40 ಮಂದಿಯವರು ನಾವೇ ಇದ್ದೀವಿ. ಈ ನಮ್ಮನ್ನೆಲ್ಲರೂ ನಮ್ಮ ತಾತ, ಅವ್ವ, ಮತ್ತೆ ಅದಕ್ಕಿಂತ ನಮ್ಮ ಮುತ್ತಾತ, ಇವರು ಎಲ್ಲರೂ ಆ ಸಮಾಧಿಯಲ್ಲಿ ಅವರೆಲ್ಲ ಅಂತ್ಯಕ್ರಿಯೆ ಮಾಡಿಸ್ಕೊಂಡವ್ರೆ ಅವರೆಲ್ಲರೂ. ಈಗ ನಮ್ಮ ತಂದೆಯವರು ಖಾಲಿ ಆದರು, ಹೊರಗಡೆ ಬಳ್ಳಾರಿಯಲ್ಲಿ ಖಾಲಿ ಆದರು, ಹುಣಸಿ ಆಸ್ಪತ್ರೆಯಲ್ಲಿ ಖಾಲಿ ಆದರು. ನಮ್ಮ ತಂದೆಯವ್ರನ್ನ ಹೊರಗಡೆ ಹಾಕಿಬಿಟ್ಟಿವಿ ಸಿದ್ದಪ್ಪ ಅಂತೇಳಿ. ಮತ್ತೆ ನಮ್ಮ ತಾಯಿಯವರು ಇಲ್ಲೇ ಮನೆ ಮುಂದೆ ಇದು ಒಂದು ಇದಕ್ಕಿಂತ ಮುಂಚೆ ಇನ್ನೊಂದು ಬೇರೆ ಮನೆ ಇತ್ತು, ಹಳೆ ಮನೆ ಇತ್ತು, ಅಲ್ಲಿ ಖಾಲಿ ಆಗಿದ್ರು ಅಜ್ಜಿನ. ನಮ್ಮ ಅಜ್ಜಿ ಮಾತ್ರ ನಮ್ಮಮ್ಮ ಹೋಗಿ ಅಲ್ಲಿ ಅದು ಜೀವ ಸಮಾಧಿಯಾಗಿ ಮಾಡಿಬಿಟ್ಟಿದ್ವಿ. ಮತ್ತೆ ನಮ್ಮ ಗಂಡವ್ವನು ಅದ್ರಾಗೆ ಶಿವ ಸಮಾಧಿ ಮಾಡಿರೋದು, ನಮ್ಮ ಹೆಣ್ಣವನು ಸಮಾಧಿ ಮಾಡಿರೋದು. ನಮ್ಮ ಚಿಕ್ಕಪ್ಪರು, ದೊಡ್ಡಪ್ಪರು, ಮತ್ತೆ ನಮ್ಮ 2ನೇ ಅಣ್ಣ, 3ನೇ ಅಣ್ಣ, ಇಂಥವ್ರನ್ನೆಲ್ಲ ಅದರಲ್ಲಿ ಜೀವ ಸಮಾಧಿ ಬಹಳ ಜನನು, ನಾನು ಸುಮಾರು 140-150 ಜನರನ್ನ ಅಂತ್ಯಕ್ರಿಯೆ ಮಾಡಿರೋದನ್ನ ಸಮಾಧಿಯಲ್ಲಿ. ಇದೊಂದು ಪಾರಂಪರಿಕ ನಂಬಿಕೆ. ಗ್ರಾಮದೊಳಗಿರುವ ದೇವಸ್ಥಾನದ ಬಳಿ ಶವ ಸಂಸ್ಕಾರ ಮಾಡುವ ಪದ್ಧತಿ. ಅದರಲ್ಲೂ ಒಂದೇ ಸ್ಥಳದಲ್ಲಿ ಸಂಸ್ಕಾರ ಮಾಡುವುದು ದೇಶದಲ್ಲಿ ಬೇರೆಲ್ಲೂ ಕಾಣದ ಪದ್ಧತಿ. ಈ ಗ್ರಾಮದಲ್ಲಿರುವ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನವೇ ಹಲವು ಆಶ್ಚರ್ಯಗಳಿಗೆ ಕಾರಣವಾಗಿದೆ. ಶಿಲಾಯುಗದ ಕಾಲದಲ್ಲಿ ಈ ದೇವಸ್ಥಾನವನ್ನ ನಿರ್ಮಿಸಲಾಗಿದೆ. ಈ ದೇವಸ್ಥಾನವು ಊರಿನ ಮಧ್ಯಭಾಗದಲ್ಲಿದೆ. ದೇವಸ್ಥಾನದ ಗರ್ಭಗುಡಿಯಿಂದ 15 ಅಡಿ ದೂರದಲ್ಲಿ ಶವ ಸಂಸ್ಕಾರ ಮಾಡುವ ಸ್ಥಳವಿದೆ. ಇಲ್ಲಿ ಕಾಡು ಕುರುಬ ಸಮುದಾಯದವರೇ ಹೆಚ್ಚು ಇರುವುದರಿಂದ ಕಾಡು ಸಿದ್ದಾಪುರ ಎಂದು ಗ್ರಾಮಕ್ಕೆ ಹೆಸರು ಬಂದಿದೆ. ಈ ಗ್ರಾಮದಲ್ಲಿ 100 ಕುಟುಂಬಗಳು ವಾಸವಾಗಿವೆ. ಇಲ್ಲಿ ಶವ ಸಂಸ್ಕಾರ ಮಾಡಲು ಇವೇ ಕೆಲವು ನಿಬಂಧನೆಗಳು. ಅವು ಏನಂದ್ರೆ, ವ್ಯಕ್ತಿಯು ಗ್ರಾಮದಲ್ಲೇ ಮೃತಪಟ್ಟಿರಬೇಕು, ಅದೇ ಗ್ರಾಮದವರಾಗಿರಬೇಕು. ಆ ಒಂದು ಸಾವು ಸಾಮಾನ್ಯ ಸಾವಾಗಿರಬೇಕು. ಮದುವೆ ಮಾಡಿಕೊಟ್ಟ ಹೆಣ್ಣು ಮಕ್ಕಳಿಗೆ ಅವಕಾಶವಿಲ್ಲ. ಅಪಘಾತ, ಆತ್ಮಹತ್ಯೆ ಮತ್ತು ಇತರೆ ಕಾಯಿಲೆಗಳಿಂದ ಮೃತಪಟ್ಟವರನ್ನ, ಊರ ಗಡಿಯಾಚೆ ಮೃತಪಟ್ಟವರನ್ನ, ಬೇರೆ ಸಮುದಾಯದವರನ್ನ ಇಲ್ಲಿ ಶವ ಸಂಸ್ಕಾರ ಮಾಡುವಂತಿಲ್ಲ. ಅದೊಂದು ವಿಚಿತ್ರ ಅಂತೇಳಿ ಅವ್ರ ಪವಾಡ ಅಂತ ಹೇಳ್ಬೋದು. ಅದು ಕಾಡುಸಿದ್ದೇಶ್ವರ ಸ್ವಾಮಿ ಮಹಿಮೆ, ನಮ್ಮದು ಅಲ್ಲ ಇದು. ಪವಾಡದಿಂದ ಅಲ್ಲೇ ನಡಬೂರಲ್ಲಿ ಏನು ಒಂದು ತೊಂದರೆ ಇಲ್ಲ, ಭಯ ಇಲ್ಲ, ಒಂದು ಭೀತಿ ಇಲ್ಲ. ಒಂದು ಹುಡುಗರು ಬಾಡ್ತಿಯವ್ರಿಗೆ ಮಣ್ಣು ಕೊಡ್ಬೋದು, ಚಿಕ್ಕ ಹುಡುಗರು ಕೊಡ್ಬೋದು. ಅಂಗನವಾಡಿ ಅಲ್ಲಿ ಐತೆ, ಆ ಕಡೆ ಕೆಳಗಡೆ ಹಿಂದ್ಗಡೆ ಮನೆ ಇದಾವೆ. ಸುತ್ತ ಒಂದು ಸೆಂಟರ್ ನಡಬೂರ, ಯಾರಿಗೂ ಏನು ತೊಂದರೆ ಆಗಿಲ್ಲ. ಎಷ್ಟೆತ್ತ ಬೇಕಾದ್ರೂ ಹೋದ್ರು ಅಲ್ಲಿ ಏನು ಭಯ ಇಲ್ಲ, ಭೀತಿ ಇಲ್ಲ, ಒಂದು ಗಾಳಿ ಇಲ್ಲ, ಒಂದು ದೆವ್ವ ಆ ಥರ ಏನು ಇಲ್ಲ. ಅದೊಂದು ದೇವ್ರು. ಆಮೇಲೆ ಅದೊಂದು ಗುಂಡಿ ಹೊಡೆಯೋ ಕಾಲಕ್ಕೆ ಅದೊಂದು ಸ್ಮೆಲ್ ಗಮ್ಮ 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 ಅಂತಿರ್ತೈತೆ. ಅಲ್ಲಿ ವಾಸನೆ ಬರಲ್ಲ, ಸ್ಮೆಲ್ ಬರಲ್ಲ, ಗಮ್ಮ 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 ಅಂತಿರ್ತೈತೆ.
ಅಂದ್ರೆ ನಾವೇ ಗುಂಡಿ ಹೊಡೆದು ನಾವೇ ಊತ ಹಾಕ್ಬಿಡ್ತು, ನಾವೇ ಮುಚ್ಚಿ ಬಿಡ್ತೀವಲ್ಲ. ಹೊರಗಡೆ ಬೇರೆ ಅವ್ರು ಮನೆಗಾರ ಅಂತ ಕರ್ಕೊಳ್ಳಲ್ಲ, ಗುಂಡಿ ಹೊಡೆ ಕರ್ಕೊಳ್ಳಲ್ಲ. ನಮ್ದು ಹೊರಗಡೆ ಆದವ್ರು ಮಾತ್ರ ಬರ್ತಾರೆ ಅವರು. ನಮ್ಮ ವಂಶಸ್ಥರು ಮಾತ್ರ ಅದ್ರಾಗ ಇಳಿಬಹುದು, ತೆಗಿಬಹುದು, ಊತ ಹಾಕ್ಬಹುದು, ಇದು ಮಾಡಬಹುದು. ಇಷ್ಟು ಮಟ್ಟಿಗೆ ಮಾಡ್ಕೊಂತ ಹೋಗ್ಬೋದು, ಮಾಡ್ಕೊಂತ ಬಂದಿದ್ದೀವಿ ನಾವು. ಅದೊಂದು ಐತಿಹಾಸಿಕ ಪದ್ಧತಿ ಅದು. ಮತ್ತೊಂದು ಅಚ್ಚರಿ ಸಂಗತಿ ಅಂದ್ರೆ ಇಲ್ಲಿ ಸಾವು ಸಂಭವಿಸುವ ಸುಳಿವು ಇದ್ದಲ್ಲಿ ಮುಂಚಿತವಾಗಿ ಈ ಸಮಾಧಿಯ ಸ್ಥಳದಲ್ಲಿ ಬಿರುಕು ಬಿಡುತ್ತದೆ. ಶವ ಸಂಸ್ಕಾರ ಮಾಡುವ ವೇಳೆಯಲ್ಲಿ ಇಲ್ಲಿ ಕೆಲವೊಂದು ನಿಯಮಗಳನ್ನು ಅನುಸರಿಸಲಾಗುತ್ತೆ. ಗ್ರಾಮದವರು ಮೃತಪಟ್ಟ ಬಳಿಕ ಕುಣಿಯ ಮಣ್ಣು ತೆಗೆದು ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ. ಸಮಾಧಿ ಸ್ಥಳದಲ್ಲಿ ಮಣ್ಣು ತೆಗೆಯುವಾಗ ಇಲ್ಲಿ ಹೂವು ಸುಗಂಧದ ಪರಿಮಳ ಭರಿಸುತ್ತದೆ ಹಾಗೂ ಮೂಳೆಗಳು ಸಿಕ್ಕರೆ ಹೊರ ತೆಗೆದು ಆ ಸಿಕ್ಕ ಮೂಳೆಗಳನ್ನು ಮತ್ತೊಮ್ಮೆ ಸಂಸ್ಕಾರ ಮಾಡಲಾಗುತ್ತದೆ. ಕುಣಿಯಲ್ಲಿ ಬಾಳೆಹಣ್ಣು, ತೆಂಗಿನಕಾಯಿ, ವಿವಿಧ ಹೂಗಳನ್ನು ಹಾಕಲಾಗುತ್ತೆ. ಇದೊಂದು ಪುರಾತನ ಕಾಲದ ಶವ ಸಂಸ್ಕಾರ ವಿಧಾನ. ಇಲ್ಲಿ ಹೂಳಲಾದ ಮೃತದೇಹವು ಬಹು ಬೇಗನೆ ಮಣ್ಣಲ್ಲಿ ಮಣ್ಣಾಗುತ್ತದೆ ಅಂತೆ. ಶಿಲಾಯುಗದ ಕಾಲದ ನೂರಾರು ಗುರುತುಗಳು ಈ ಒಂದು ಸ್ಥಳದಲ್ಲಿ ಅನಾವರಣಗೊಂಡಿವೆ. ಆದರೆ ಇಲ್ಲಿ ಪ್ರಚಾರದ ಕೊರತೆಯಿಂದಾಗಿ ಇವುಗಳು ಬೆಳಕಿಗೆ ಬಂದಿಲ್ಲ. ಇದಕ್ಕೆ ಈ ಗ್ರಾಮವೇ ಸಾಕ್ಷಿಯಾಗಿದೆ. ಒಂದು ಕುಟುಂಬಸ್ಥರಾಗ್ಬಿಟ್ರಂತೆ, ಒಂದು 7-8 ಮನೆಗಳು ಆಗ್ಬಿಟ್ರಂತೆ ಅಲ್ಲಿ. ಆ ಟೈಮ್ನಾಗ ಆ ಮುದುಕಿ ಕಾಲಾಗಷ್ಟಕ್ಕೆ ಒಂದು 7-8 ಮನೆಯವ್ರು ಆಗ್ಬಿಟ್ರಂತೆ. ಅವ್ರೆ ಮಕ್ಕಳು ಮೊಮ್ಮಕ್ಕಳು ಅವ್ರು ಇವ್ರು ಅಂತಂದೇಳಿ ಅವ್ರೊಂದು ಮನೆಗಳು ಕಟ್ಸ್ಕೊಂಡು ಯಾವ್ದೋ ಅವಾಗೆಲ್ಲ ಗುಡಿಸ್ಲಿ ಆಗೆಲ್ಲ ಅವಾಗೆಲ್ಲ ಜೀವನ ಕಷ್ಟ ಇತ್ತು ಅವಾಗ. ಏನೇನು ತಗೊಂಡವ್ರ ಮೇಲೆ ಸ್ಮಶಾನಕ್ಕೆ ಒಂದ್ಸಾರಿ ಹೋಯ್ದ್ರಂತೆ. ಮಧ್ಯದಲ್ಲೇ ಆಯಮ್ಮ ಜಾರ್ಖಂಡ್ ಉದುರೋಗ್ಬಿಟ್ಲಂತೆ. ಉದ್ರ ಮೇಲೆ ಇನ್ನೇನು ತಿರ್ಗಾ ಇದ್ದಂಗೆ ಬಂದು ಸ್ವಾಮಿ ಹತ್ರ ಕೂತ್ಕೊಂಡ್ಲಂತೆ. ಇನ್ನೊಂದ್ಸಾರಿ ಎಲ್ಲ ಹೋಗ್ಬಿಡು ನೀನು, ಅಲ್ಲಿ ನೀನ್ ಇಲ್ಲಿ ಹೋಗಲ್ಲ, ಯಾವಾಗ ನೀನ್ ಬಿಟ್ಟು ಹೋಗಲ್ಲ ಅಂತಂದೇಳಿ ಅಂದ್ಲು. ಇನ್ನೊಂದ್ಸಾರಿ ಟ್ರೈ ಮಾಡ್ರಂತಂದ್ರೆ ಇನ್ನೊಂದ್ ಸ್ವಾಮಿ ತಗೊಂಡ್ ಹೋಗ್ಬಿಟ್ರಪ್ಪ, ಅಲ್ಲಿ ಮಾಡಿ ಬಂದ್ಬಿಟ್ರೆ ಅಂತ್ಯಕ್ರಿಯೆ ಅಂತಂದು ಹೊರಗಡೆ ಹೇಳಿದ್ನಂತೆ ಸ್ವಾಮಿ. 3 ಸಾರಿ ಹೇಳಿದ್ರು 3 ಸಾರಿನೂ ಬಂದು ಸ್ವಾಮಿ ಮುಂದೆನೆ ಕುತ್ಕೊಂಡ್ಬಿಟ್ಲಂತೆ ಅಜ್ಜಿ. ಇಲ್ಲ ಸ್ವಾಮಿ, ನಾನು ನೀನ್ ಬಿಟ್ಟು ಹೋಗಕ್ ಆಗೋದಿಲ್ಲ, ಈ ತರ ಮಾಡ್ಕೊಂಡು ಹೋಗ್ಬೇಕು. ಏನು ಎಲ್ಲ ನಿನ್ನ ಪಕ್ಕ ಏನೈತಿ, ಇಲ್ಲೇ ನನ್ನ ಸಮಾಧಿ ಮಾಡಿಬಿಡು. ನನ್ನ ಸಮಾಧಿ ಮಾಡಿದ ಮೇಲೆ ನಮ್ಮ ವಂಶ ಪರಂಪರೆ ಮುಂದೆ ಏನು ಬೆಳೀತಿತ್ತೋ ಅದನ್ನ ಅವ್ರನ್ನೆಲ್ಲರನ್ನೂ ಇದೇ ತರನೇ ಇಲ್ಲೇ ಸಮಾಧಿಯಾಗ ಇದು ಮಾಡಿಸ್ಕೊಂಡ್ಬಿಡು. ನಿನ್ನ